Hello guys, welcome to my vlog. Guys, ಇವತ್ತು ಮಂಡೇ ಆಫೀಸ್ಗೆ ಹೋಗ್ಬೇಕು. ಇವತ್ತು ಬೇಗ ಜಿಮ್ ಮುಗಿಸ್ಕೊಂಡು ಕಾಯ್ಸ ನೋಡಿ ನಾಯಿ ಬೇಗ ಜಿಮ್ ಮುಗಿಸ್ಕೊಂಡು ರೆಡಿಯಾಗಿ ಆಫೀಸ್ಗೆ ಹೋಗೋಣ. ಬಾಯ್. ಹೆಲೋ ಗೈಸ್, ಸೊ ಲೇಟ್ ಆಯಿತು ಆಫೀಸ್ಗೆ. ತಿಂಡಿಗೆ ನಿನ್ನೆ ಹೋಟೆಲ್ಗೆ ಹೋಗಿ ಅಲ್ಲಿಂದ ಪಾರ್ಸಲ್ ಮಾಡಿಸ್ಕೊಂಡಿರೋ ನೂಡಲ್ಸು. ಇದಾದಮೇಲೆ ಸ್ಮೂದಿ ಮಾಡ್ಕೊಂಡಿದ್ದೀನಿ. ಸ್ಮೂದಿ ತಿಂದ್ಬಿಟ್ಟು ಹೊರಡೋದು. ಲೆಟ್ಸ್ ಗೋ. ಗೈಸ್ ಸ್ಮೂದಿ ರೆಡಿ. ಗೈಸ್, ನಮ್ಮಪ್ಪ ಅವ್ರ ಫ್ರೆಂಡ್ ಅವ್ರ ಮಕ್ಳಿಗೆ ಯಾರಿಗೋ ಇಂಟರ್ನ್ಶಿಪ್ ಕೊಡಿಸಿದಾರಂತೆ. ಅದಕ್ಕೆ ಅವರು ನಮ್ಮಪ್ಪಂಗೇನೋ ಕೊಡಿಸಿದ್ದಾರೆ. ಗಿಫ್ಟ್ ಕೊಟ್ಟಿದ್ದಾರೆ. ನೋಡೋಣ ಏನಂತ ಅನ್ಬಾಕ್ಸ್ ಮಾಡಿ. ಇದು ನೋಡಿದ ಇದು ಅದು ಒಂದು 6 ಜನ ನಮ್ಮ ಪ್ರಜ್ಜು ಕಾಲೇಜ್ ಹುಡುಗರು ನಮ್ಮ ಪರಿಚಯದ ಮೊಮ್ಮಗ ಹುಡುಗ 6 ಜನ ಇಂಜಿನಿಯರ್ ಹುಡುಗರು ಬಂದ್ರು. ಅವ್ರಿಗೆ ಪ್ರಾಜೆಕ್ಟ್ ಕೊಡಿಸ್ತೆ ನಮ್ಮ ಫ್ಯಾಕ್ಟ್ರಿಲಿ. ಅದಕ್ಕೇನೋ ಗಿಫ್ಟ್ ಕೊಟ್ಟ ಪ್ರಾಜೆಕ್ಟ್ ಕೊಡಿಸಿ ಅವ್ರ ಪಾಪ ಯಾರು ಗೈಡ್ ಮಾಡೋದು ಆಗ್ಬಿಟ್ರು. ವಾ ಮೈ ಫೇವ್ರೆಟ್ ಸೋನ್ ಪಾಪಡಿ. 3 ವಾರ ಎಲ್ಲಾರು ಹೇಳಿ ನಾನೇ ಗೈಡ್ ಮಾಡಿಸ್ದೆ. ಪಾಪ ಆ ಹುಡುಗರು ಇಲ್ಲ ಸರ್ ಪ್ಲೀಸ್ ಆಗ್ತೀವಿ ಏನಪ್ಪ ಇದೆಲ್ಲ ಬೇಡ ಹೋಗಿ ಸ್ಟೂಡೆಂಟ್ಸ್ ಅಂದ್ರೆ ಇಲ್ಲ ತಗೊಳ್ಳಿ ಸರ್ ಪ್ಲೀಸ್ ಅಂತ. ಗೊತ್ತಿಲ್ಲ ಗಿಫ್ಟ್ ಕೊಟ್ಟಿದ್ದಾರೆ. 6 ಜನ ಸ್ಟೂಡೆಂಟ್ಸ್ ಮಾಡಿಸಿದ್ರು. ಹರೇ ಕೃಷ್ಣ ಬ್ಯಾಗ್ ಕೊಟ್ಟಿದ್ದಾರೆ. ಪೆನ್ ಇದೆ ನೋಡಪ್ಪ, ಒಂದು ಪೆನ್ ಕೊಟ್ಟಿದ್ದಾರೆ. ಪೆನ್ ಇಲ್ಲ ಪಾಪ ಅವರು ಏನಕ್ಕಪ್ಪ ಇದೆಲ್ಲ ಮಾಡಿದ್ರಿ ಅಂದ್ರೆ ಇಲ್ಲ ಸರ್ ಯಾವುದೋ ದೇವ್ರದ್ದು ಇದು ಅನ್ಸುತ್ತೆ. ಅಲ್ಲ ಅವರು ನಾವು ಇಸ್ಕಾನ್ದೇ ಅನ್ಸುತ್ತೆ ಏನೋ. ಇಸ್ಕಾನ್ದೇ ಏನೋ ಅನ್ಸುತ್ತೆ. ಪರ್ಚೇಸ್ ಮಾಡಿದ್ರಲ್ಲ ಪೆನ್ನು ಏನೋ ಇದ್ರ ಥರ ಇರ್ಬೇಕು, ವಿಗ್ರಹ ಥರನೇ. ಇದಾನೆ ಓ ಕೃಷ್ಣ. ಯಪ್ಪ. ಈಗ ಕ್ಯಾಂಪಸ್ ಎಲ್ಲ ಇದೆ ಅಂತ ಚೆನ್ನಾಗಿದೆ. ಹೆಲೋ ಗೈಸ್, ವೆಲ್ಕಮ್. ಆಫೀಸ್ಗೆ ಹೋಗಿ ಬಂದು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಕೆಲಸ ಇತ್ತು ಇವತ್ತು ಬೇಜಾನು. ಅದು ಬಿಟ್ಟರೆ ನಾನು ಅವಾಗ ತೋರಿಸಿದ್ನಲ್ಲ, ನಮ್ಮಪ್ಪ ಯಾರಿಗೋ ಗೊತ್ತಿರೋರ ಮಕ್ಕಳಿಗೆ ಇಂಟರ್ನ್ಶಿಪ್ ಕೊಡಿಸಿದ್ದಾರೆ. ಅದಕ್ಕೆ ಅವರು ಆ ಥರ ಎಲ್ಲ ಗಿಫ್ಟೆಲ್ಲ ತಂದು ಕೊಟ್ಟಿದ್ದಾರೆ. ಕೃಷ್ಣದ್ದು ಐಡಲ್ DT, ಆಮೇಲೆ ಸ್ವೀಟ್ ಬಾಕ್ಸು, ಪೆನ್ನು, ಅದು ಇದೆಲ್ಲ. ನಾನು ಯೋಚನೆ ಮಾಡ್ತಿದ್ದೆ ಇವರೆಲ್ಲ ಎಷ್ಟು ಈ ಜನ್ರೇಷನ್ ಎಲ್ಲ ಎಷ್ಟು ಎಕ್ಸ್ಪ್ರೆಸಿವ್, ಆಮೇಲೆ ಎಷ್ಟು ಒಂಥರ ಒಳ್ಳೆ ಆ್ಯಟಿಟ್ಯೂಡು. ಯಾಕಂದರೆ ಗೈಸ್, ಅದೇ ಆಫೀಸಲ್ಲಿ ನಮ್ಮಪ್ಪ ನನಗೆ ಮತ್ತು ನನ್ನ 3 ಫ್ರೆಂಡ್ಸಿಗೆ ಇಂಟರ್ನ್ಶಿಪ್ ಕೊಡಿಸಿದ್ರು. ಆದರೆ ನಮ್ಮ 3 ಜನ ಫ್ರೆಂಡ್ಸು ಲಾಸ್ಟಲ್ಲಿ ₹1 ಚಾಕ್ಲೇಟ್ ಕೂಡ ಕೊಡಲಿಲ್ವಲ್ಲ ನಮ್ಮಪ್ಪಂಗೆ. ಆ 3 ಜನ ಫ್ರೆಂಡ್ಸು ಯಾರಂದರೆ ಮೋನಿಕಾ, ರೇಷ್ಮಾ, ಶಿವಾನಿ. ಅವ್ರದ್ದು ಫೋಟೋಗಳು ಹಾಕ್ತೀನಿ ಇಲ್ಲಿ ಮೇಲೆ. ಜನ್ಮಕ್ಕೆ ಹೋಗೋ ಗೈಸ್, ಈ 3 ಜನ ಇದು ನೋಡ್ತಿದ್ರೆ ಐ ಆಮ್ ಸಾರಿ, ಬಟ್ ಈ ಥರ ನಾನು ರಿವೀಲ್ ಮಾಡಬೇಕಾಗುತ್ತೆ ಅವಾಗ. ಸೊ ಥರ ಕ್ರೇಜಿ ಇದೆ ಗೈಸ್ ಜನ್ರೇಷನ್. ವೆರಿ ಸ್ವೀಟ್. ಅದು ಬಿಟ್ಟರೆ ಆ ಸ್ವೀಟ್ ಬಾಕ್ಸು ಸೋನ್ ಪಾಪಡಿ ಕಳಿಸಿದ್ದಾರೆ. ನಾನು ಲೈಕ್ 1 ಸ್ಪೂನ್ ತೊಗೊಂಡೆ. ನಮ್ಮ ಅಪ್ಪ, ಅಮ್ಮ, ಅಕ್ಕ ಸೇರಿ, ನಮ್ಮ ಅಕ್ಕನೂ ಜಾಸ್ತಿ ತಿನ್ನಲ್ಲ, ಅವ್ರು ಬರೀ 1 ಸ್ಪೂನ್ ಅಷ್ಟೇ.
ನಮ್ಮ ಅಪ್ಪ ಅಮ್ಮ ಸೇರಿ ಒಂದು ದಿವಸದಲ್ಲೇ ಖಾಲಿ ಮಾಡೋ ಥರ ಇದ್ದಾರೆ. ಹೇಳ್ತೀನಿ ಕಮ್ಮಿತೀನಿ ಅಂತ, ಆದರೆ ಬಾಯಿ ಚಪ್ಪಲ ಕಂಟ್ರೋಲ್ ಆಗಲ್ಲಂತೆ. ಎಂತ ಮಾಡೋದು ಹೇಳಿ ಗೈಸ್? ನಮ್ಮ ಕಡೆಯಿಂದ ನಾವು ಹೇಳ್ಬೋದು ಅಷ್ಟೇ, ಅವರೇ ಅರ್ಥ ಮಾಡ್ಕೋಬೇಕು. ಮಕ್ಕಳಾಗಿ ನಾವೇ ಕಂಟ್ರೋಲ್ ಮಾಡ್ತೀವಿ. ಇವ್ರಿಗೆ ಏನಾಗಲ್ಲ ಬಿಡು ಅಂತ. ಅದು ಬಿಟ್ಟರೆ ಇವತ್ತು ಪನ್ನೀರ್ ಮಂಚೂರಿ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಫಸ್ಟ್ ಟೈಮ್ ಆ ಥರ ಮಂಚೂರಿ ಐಟಮ್ ಟ್ರೈ ಮಾಡೋದು. ಆ್ಯಂಡ್ ವೆಜ್ಜೀಸ್ ಏನೂ ಇಲ್ಲ ನನ್ನ ಹತ್ರ, ಏನಿದೆ ಅದರಲ್ಲೇ ಮ್ಯಾನೇಜ್ ಮಾಡಬೇಕು. ನೋಡೋಣ ಹೆಂಗಾಗುತ್ತೆ. ನಾನು ಇದನ್ನು ಕುಕ್ಕಿಂಗನ್ನು ಮಾಡ್ತಾ ಇರೋದಕ್ಕೆ ಒಂದು ರೀಸನ್ ಇದೆ ಗೈಸ್, ಅದು ನಿಮಗೆ ಬೇಗ ಗೊತ್ತಾಗುತ್ತೆ. ಟೈಮ್ ಬರಲಿ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಟಿ ವಿ ಅಲ್ಲ, ನಂದು ಕಿಶನ್ ಜರ್ನಲ್ಸ್, ದ ಕಿಶನ್ ಜರ್ನಲ್ಸ್. ಇನ್ನೊಂದು ಗೈಸ್, ನಂದು ಚಾನಲ್ ನೇಮ್ ದ ಕಿಶನ್ ಜರ್ನಲ್ಸ್. ಏನಕ್ಕಿದೆ ಅಂದರೆ, I don't want it to be just another YouTube channel. I want it to be a brand. I want myself to be a brand personality who inspires people, who inspires himself. So ಇನ್ಸ್ಪೈರ್ಸೇ ಹೇಳಕ್ಕೆ ಬರ್ತಿಲ್ಲ, ಇವನೇನು ಇನ್ಸ್ಪೈರ್ ಮಾಡ್ತಾನೆ ಅನ್ಕೋಬೇಡಿ, ಅದು ತಗಲ್ಬಿಡ್ತು. ಬಟ್ ಯಾ ಮಾಡೋಣ ಗೈಸ್, ಮಾಡೋಣ. ಸ್ಮಾಲ್ ವಾಕ್ ಇವತ್ತು, ಆರಾಮಾಗಿ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ. ಗೈಸ್, ಒಂದು ಕಾರ್ ನೋಡಿದೆ, ಸ್ಟನ್ನಿಂಗ್ ಆಗಿದೆ. ಅದು ಸೆಲೆಬ್ರಿಟಿದಾ ಅಂತ ಕ್ರೇಜಿ ಆಗಿದೆ ನೋಡಿ. ಅಮೇಝಿಂಗ್ ಅಲ್ಲ? ಕನ್ವರ್ಟಬಲ್. ನನಗೆ ಕಾರ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಬಟ್ ನೋಡೋಕೆ ಚೆನ್ನಾಗಿದ್ರೆ, ಬ್ರ್ಯಾಂಡ್ ಚೆನ್ನಾಗಿದ್ರೆ ವಾವ್ ಅಂತ ಅನಿಸುತ್ತೆ. ಇಡೀ ಬಾಕ್ಸ್ ಖಾಲಿ. ನಾವು 3 ಜನ ಖಾಲಿ ಮಾಡಿದ್ರಪ್ಪ, ಒಬ್ಬರೇ ಅಲ್ಲ, ಅವಳು ಅರ್ಧ ಖಾಲಿ ಮಾಡಿದ್ದಾಳೆ. ನಾನು 1/3 ಕಾಲು ಭಾಗ, ನಾನು ಕಾಲು ಭಾಗ, ಪೂಜಾ ಕಾಲು ಭಾಗ, ಅವಳೊಬ್ಳು 40 ಮೀನ್ 10%. ಅಪ್ಪ, ನೀನು ಇಂಟರ್ನ್ಶಿಪ್ಪು ಇವ್ರಿಗೆ ಕೊಡ್ಸಿದ್ದಲ್ಲ, ಅವ್ರು ನಿಂಗೆ ಗಿಫ್ಟ್ ಎಲ್ಲ ತಂದು ಕೊಟ್ಟರು ತಾನೆ? ಕೊಟ್ಟರು. ನೀನು ನನ್ನ 3 ಜನ ಫ್ರೆಂಡ್ಸಿಗೂ ಇಂಟರ್ನ್ಶಿಪ್ ಕೊಡ್ಸಿದ್ದಲ್ಲ, ಅವ್ರು ಏನಾದರೂ ಕೊಡ್ಸಿದ್ರ ನಿನಗೆ? 3 ಜನ ಫ್ರೆಂಡ್ಸ್. ಅದೇ ನಾವು ಇಂಜಿನಿಯರಿಂಗ್ ಮಾಡೋವಾಗ ಅವ್ರೇನು ಕೊಡ್ಸಿಲ್ಲ. ಯಾಕೆ ಅಂತ ಕೇಳಪ್ಪ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಅವ್ರ ಫೋಟೋ ಹಾಕ್ತೀನಿ ಇಲ್ಲಿ. ಗೊತ್ತಾಗಿಲ್ಲ ಅಂದ್ರೇನಮ್ಮ? ಗೊತ್ತಾಗಿಲ್ಲ ಅಂದ್ರೇನು? ಏನ್ ವಯಸ್ಸು? ಏನ್ ಗೊತ್ತಾಗಿಲ್ಲ?
ಸೀಸ್ಬಿಟ್ಟೆ. ಸಣ್ಣೂರಿ ಮಾಡ್ಕೊ. ಲೈಟ್ ಅದು ಆನ್ ಮಾಡು, ದೊಡ್ಡ ಲೈಟ್. ಪೇಷನ್ಸ್ ಅಲ್ಲ, ಆ ಪಾತ್ರೆ ಯೂಸ್ ಮಾಡಿದ್ದು ಸರಿ ಇರಲಿಲ್ಲ. ಅಲ್ಲಲ್ಲಲ್ಲಲ್ಲ ಸಣ್ಣೂರಿ ಮಾಡು. ಏನಾಗಿದೆ ಚೆನ್ನಾಗಿ ಟೇಸ್ಟ್ ಮಾಡು. ಚೆನ್ನಾಗಿದೆ. ಸಣ್ಣೂರಿ ಅಷ್ಟೇ. ಎಲ್ಲ ಟೆಕ್ನಿಕ್. ಸೂಪರ್ ಆಗಿದೆ. ಸೂಪರ್. ಸ್ವಲ್ಪ ತಿಂದು ಸಣ್ಣೂರಿ ಮಾಡು. ಚೆನ್ನಾಗಿದೆಪ್ಪ. ಟೇಸ್ಟ್ ಚೆನ್ನಾಗಿದೆಪ್ಪ. ಇಷ್ಟು ಸಣ್ಣ ಸಣ್ಣ ಪೀಸ್ ಮಾಡಿದ್ರೆ ಒಂದ್ 6 ಮುದ್ದೆ ಕೊಡೋಣ. 6 ಮುದ್ದೆನಾ? ಈಗ 6 ಕೊಡ್ರಿ. ನಮ್ಮವ್ವ ಮಾಡ್ದಂಗಿತ್ತು ಅಂದ್ರೆ ಇನ್ನ 6 ಹೇಳ್ತೀನಿ. ಎಷ್ಟು ಬೇಕೋ ತಗೋ, ಎಷ್ಟು ಪೀಸ್ ಬೇಕೋ ತಗೋ. ಇದು ಇದಕ್ಕೆ ಬ್ಯಾಟರ್ಗೆ ಬೇಸನ್ನು, ಖಾರ, ಪೆಪ್ಪರು, ಜಿಂಜರು, ಆಮೇಲೆ ಸಾಸ್ಗೆ ಸೋಯಾ ಸಾಸು ಮತ್ತು ಕೆಚಪ್ಪು ಮತ್ತು ಗ್ರೀನ್ ಚಿಲ್ಲಿ. ಸೊ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಎಡಿಟಿಂಗ್ ಮಾಡಿ ಮಾಡ್ಕೊಳ್ಳೋದು, ನಾಳೆನೂ ಆಫೀಸ್ಗೆ ಹೋಗ್ಬೇಕು. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನಾಳೆ ಸಿಗೋಣ. ಬಾಯ್.